ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಹಾಲು ಕಟ್ಲೆಟ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಚಿಕ್ಕ ಆಲೂಗೆಡ್ಡೆನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆನೆಲ್ಲ ತೆಗೆದು. ನಂತರ ಒಂದು ಚಿಕನ್ ಪೀಸ್ನ ತಗೊಂಡು ಅದನ್ನು ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಚಿಕನ್ನ ಬಂದು ರಾತ್ರಿ ತಂದಿದ್ದು, ಸೊ ರಾತ್ರಿ ಶೂಟೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಬೇಯಿಸಿ ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ. ಅದನ್ನೇ ಇವಾಗ ತೊಗೊಂಡಿದ್ದೀನಿ. ನೀವು ಫ್ರೆಶ್ಶಾಗಿ ತಂದಿರೋ ಚಿಕನ್ನು ಕೂಡ ಮಾಡ್ಬೋದು. ಸ್ಟವ್ನ ಆನ್ ಮಾಡಿ ಪಾತ್ರೆಯಲ್ಲಿ ನೀರನ್ನ ಕುದಿಲಿಕ್ಕೆ ಅಂತ ಇಟ್ಟಿದ್ದೆ. ಸೊ ಅದಕ್ಕೇ ಇವಾಗ ಚಿಕನ್ ಪೀಸ್ಗಳನ್ನ ಮತ್ತು ಆಲೂಗೆಡ್ಡೆ ಏನು ಪೀಸ್ ಮಾಡಿದ್ವಿ ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಬಂದು ನೀಟಾಗಿ ಒಂದು 15 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ನೋಡಿ ಕುದೀತಾ ಇದೆ. ಮಧ್ಯದಲ್ಲಿ ಕೈ ಆಡಿಸ್ತಾ ನೀಟಾಗಿ ಬೇಯಿಸ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಚಿಕ್ಕದು ಕುಕ್ಕರ್ ಇದ್ದರೆ ಒಂದು 3ರಿಂದ 4 ವಿಸಲ್ನ ಕೂಗಿಸ್ಕೊಳ್ಳಿ. ಈ ಥರ ಪಾತ್ರೆಗಳಾದರೆ ಒಂದು 15ರಿಂದ 20 ನಿಮಿಷ ಬೇಯಿಸಬೇಕಾಗುತ್ತೆ. ಚಿಕನ್ ಮತ್ತು ಆಲೂಗೆಡ್ಡೆ ಏನು ಬೇಯಕ್ಕಿದ್ವಿ ಅದನ್ನೆಲ್ಲ ಇವಾಗ ಬೆಂದಾದ ನಂತರ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದೆಲ್ಲನೂ ಕೂಡ ಇವಾಗ ಸೇರಿಸ್ಕೊಳ್ಳೋಣ. ಇದಕ್ಕೆ ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡುವಾಗ ಚಿಕನ್ ಮತ್ತು ಆಲೂಗೆಡ್ಡೆ ಎರಡೂ ಕೂಡ ಕೈಗೆ ಸಿಗಬಾರ್ದು, ಅಷ್ಟು ಸಾಫ್ಟಾಗಿ ಬೆಂದಿರಬೇಕು. ಆಗಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ಲ ಅಂತ ಹೇಳಿದರೆ ಅದು ಚಿಕನ್ ಕಟ್ಲೆಟ್ ಮಾಡಿದಾಗ ಮಕ್ಕಳ ಬಾಯಿಗೆ ಸಿಗುತ್ತೆ, ಆವಾಗ ಮಕ್ಕಳು ಇಷ್ಟಪಡೋದಿಲ್ಲ. ನೋಡಿ ಎಲ್ಲನೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ತೆಳು ಅಂತ ಅನಿಸಿದ್ರೆ ಕಡಲೆ ಹಿಟ್ಟನ್ನ ಸೇರಿಸ್ಕೋಬೋದು. ನೋಡಿ ಚಿಕನ್ ಹಾಲು ಕಟ್ಲೆಟ್ ಮಾಡೋಕ್ಕೆ ಹಿಟ್ಟು ರೆಡಿನೇ ಆಯಿತು. ನಂತರ ಸ್ಟವ್ನ ಆನ್ ಮಾಡಿ ತವನ ಕಾಯಲಿಕ್ಕೆ ಇಟ್ಟು ಸ್ವಲ್ಪ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಏನು ರೆಡಿ ಮಾಡಿದ್ವಿ ಇವಾಗ ಚಿಕನ್ ಆಲೂ ಕಟ್ಲೆಟ್ಗೆ ಅದನ್ನು ಇವಾಗ ನೀಟಾಗಿ ತವ ಮೇಲೆ ಸೇರಿಸೋಣ. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳುವೂ ಬೇಡ, ಮೀಡಿಯಮಲ್ಲಿ ಹಾಕೊಳ್ಳಿ. ಈ ಕಟ್ಲೆಟ್ ಅಂತೂ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಿಸ್ ಮಾಡ್ದೇ ಈ ರೆಸಿಪಿನ ಮಾಡಿಕೊಡಿ. ಮಧ್ಯದಲ್ಲಿ ಆಯಿಲ್ ಅಥವಾ ತುಪ್ಪ ಯಾವ್ದು ಬೇಕಾದರೂ ಸೇರಿಸ್ಬೋದು. ಸೇರಿಸಿ ನೀಟಾಗಿ ಬೇಯಿಸ್ಕೊಳ್ಳಿ ಎರಡು ಕಡೆನೂ. ಇವಾಗ ಈ ರೆಸಿಪಿಯಿಂದ ಮಕ್ಕಳಿಗೆ ಏನು ಪ್ರಯೋಜನ, ಬೆನಿಫಿಟ್ಸ್ ಏನಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಚಿಕನ್ನಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದು ಮಗುವಿನ ಬೆಳವಣಿಗೆಗೆ ಮತ್ತು ಸ್ನಾಯುಗಳ ಅಭಿವೃದ್ಧಿಗೆ ತುಂಬಾ ಸಹಾಯ ಮಾಡುತ್ತೆ. ಆಲೂಗೆಡ್ಡೆ ಶಕ್ತಿಯನ್ನು ನೀಡುವ ಕಾರ್ಬೋಹೈಡ್ರೇಟ್ಗಳ ಉತ್ತಮ ಮೂಲವಾಗಿದೆ. ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ, ಕೆಲವು ಖನಿಜಗಳು ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಕಡಲೆ ಹಿಟ್ಟಿನಲ್ಲಿ ಹೆಚ್ಚುವರಿ ಪ್ರೋಟೀನ್ ಮತ್ತು ನಾರಿನಾಂಶ ಇದೆ, ಆದ್ದರಿಂದ ಇದು ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದೇ ರೀತಿ ಈ ರೆಸಿಪಿಯಿಂದ ತುಂಬಾ ಉಪಯೋಗ ಇದೆ ಮಕ್ಕಳಿಗೆ. ಮಿಸ್ ಮಾಡ್ದೇ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ನನ್ನ ಮಗಳಿಗೂ ಕೂಡ ಚಿಕನ್ನ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಈಗ ಅವರು ಕೂಡ ಸ್ವಲ್ಪನ ತಿನ್ನೋದನ್ನ ಕಲಿತಾ ಇದ್ದಾರೆ. ಅವರು ಕೂಡ ಇವಾಗ ಇಷ್ಟಪಡ್ತಾ ಇದ್ದಾರೆ. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಆರಾಮಾಗಿ ಈ ರೆಸಿಪಿನ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿದೆ, ಸಾಫ್ಟಾಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಿಸ್ ಮಾಡ್ದೇ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ರುಚಿಕರವಾದ ಚಿಕನ್ ಆಲೂ ಕಟ್ಲೆಟ್ ರೆಡಿನೇ ಆಯಿತು. ಹೇಗಿದೆ ಚಿನಿ?
ದುಂಬಿ ಏನವದು ಕಾಲಿನಾ? ಅಲ್ಲಿ ಆ ಕೈಯಲ್ಲಿ ತಿನ್ಕೊಳ್ಳಿ. ಹೇಗಿದೆ ದುಂಬಿ? ಅಲ್ಲಿ ಇಲ್ವಾ? ತಿನ್ಕೊಂಬ. ಕರೆಕ್ಟಾಗಿ ತಿನ್ನಿ. ಹಂಗ ತಿನ್ನೋದು ಸೈಡಿಂದ ನೀಟಾಗಿ ತಿನ್ಕೊಂಡೋಗಿ. ಚೆನ್ನಾಗೈತಾ? ಹೆಂಗೈತೆ? ಹಾಂ, ಸೂಪರಾ? ಥ್ಯಾಂಕ್ ಯು. ಇನ್ನೊಂದು ಸಲ ತೋರಿಸಿ ಸೂಪರ್ನ.